ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಪರಪ್ಪನ ಅಗ್ರಹಾರ ಜೈಲಿಗೆ ಶಾಸಕ ಬೈರತಿ ಬಸವರಾಜ್ ಫೆಬ್ರವರಿ 26ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡಲಾಗಿದೆ. ಮತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಯಿತು, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು. ಪರಪ್ಪನ ಅಗ್ರಹಾರ ಜೈಲಿಗೆ ಶಾಸಕ ಬೈರತಿ ಬಸವರಾಜ್ ಫೆಬ್ರವರಿ 26ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಲಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶ ಮಾಡಿತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆದೇಶ ಮಾಡಲಾಗಿರುವಂಥದ್ದು. ಪ್ರಕರಣದಲ್ಲಿ 5ನೇ ಆರೋಪಿ ಆಗಿದ್ದಾರೆ ಬೈರತಿ ಬಸವರಾಜ್. ಕೆಆರ್ಪುರದ ಶಾಸಕ, ಬಿಜೆಪಿ ನಾಯಕ, ಮಾಜಿ ಸಚಿವ. ಸೋಮವಾರ ಬೈರತಿ ಬಸವರಾಜ್ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಸೋಮವಾರ 23ನೇ ತಾರೀಕು ಜೈಲಿನಲ್ಲಿ ಯಾವ ಊಟ ಕೊಡೋದು ಅನ್ನುವಂಥದ್ರ ಬಗ್ಗೆ ವಿಚಾರಣೆ. ಈಗಾಗಲೇ ವೈದ್ಯರು ಡಯಟ್ ಫುಡ್ ನೀಡುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಜಯದೇವ ಆಸ್ಪತ್ರೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಡಯಟ್ ಫುಡ್ ನೀಡಲಿಕ್ಕೆ ಆರೋಪಿ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಎಫ್ಐ ಆಗಿರುವಂಥ ಬೈರತಿ ಬಸವರಾಜ್ ಫೆಬ್ರವರಿ 26ರವರೆಗೂ ಇಲ್ಲಿ ನ್ಯಾಯಾಂಗ ಬಂಧನ. ಹೆಚ್ಚಿನ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಮತ್ತು ಒಂದು ಕಡೆ ಇನ್ನೂ ಆದೇಶದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇರಿದಂತೆ? ಪೃಥ್ವಿ, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಫ್ಐ ಆರೋಪಿಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರನ್ನ 9 ದಿನಗಳ ಕಾಲ ಸಿಐಡಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಪಡ್ಕೊಂಡಿದ್ರು. ಇವತ್ತು ಕಸ್ಟಡಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿಕೊಂಡು ನೇರವಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಸಂದರ್ಭದಲ್ಲಿ ಒಂದಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಇನ್ನೂ ಕೂಡ ಅಷ್ಟೇ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗಿದೆ. ಟೆಕ್ನಿಕಲ್ ಬೇಸ್ಡ್ ಆಗಿ ಸಾಕಷ್ಟು ಎವಿಡೆನ್ಸಸ್ ಇದೆ, ಅದಕ್ಕೆಲ್ಲವೂ ಕೂಡ ಅಷ್ಟೇ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕು. ಆ ಒಂದು ಕಾರಣದಿಂದಾಗಿ ಕಸ್ಟಡಿ ಕೊಡಿ ಅನ್ನೋ ಒಂದು ಮನವಿಯನ್ನ ಮಾಡ್ತಾರೆ. ಆದ್ರೆ ಬೈರತಿ ಬಸವರಾಜ್ ಪರ ವಕೀಲರು ಮಾತ್ರ ಯಾವುದೇ ಕಾರಣಕ್ಕೂ ಕಸ್ಟಡಿ ಕೊಡಬೇಡಿ, ಯಾಕಂದ್ರೆ ಈಗಾಗಲೇ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ, ಅದು ಕೂಡ ಹೃದಯ ಸಂಬಂಧಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಿದ್ದು ಈಗ ಮತ್ತೆ ಕಸ್ಟಡಿಗೆ ಅನ್ನಂತ ವೇಳೆಯಲ್ಲಿ ಒಂದು ರೀತಿಯಂತ ಸಂಕಷ್ಟ ಆಗ್ಬೋದು. ಜೊತೆಗೆ ಆರೋಪಿಯು ಕೂಡ ಅಷ್ಟೇ ಆರೋಗ್ಯದ ಮೇಲೆ ಏರುಪೇರು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅಷ್ಟೇ ಕಸ್ಟಡಿ ಕೊಡಬೇಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. ಕೊನೆಯದಾಗಿ 9 ದಿನಗಳ ಕಾಲ ಈಗಾಗಲೇ ಕಸ್ಟಡಿ ಕೊಟ್ಟಿದ್ವಿ, ಮತ್ತೆ ನಾವು ಕಸ್ಟಡಿ ಕೊಡೋದಿಲ್ಲ ಅನ್ನೋ ನಿರ್ಧಾರವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವ್ಯಕ್ತ ಮಾಡುತ್ತೆ. ಇದಾದಂತಹ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ನಾನು ಕೊಡ್ತೀನಿ ಅಂದಂತಹ ವೇಳೆಯಲ್ಲಿ ಎಲ್ಲೋ ಒಂದ್ ಕಡೆ ಆರೋಪಿ ಪರ ವಕೀಲರು ಮತ್ತೆ ಮನವಿಯನ್ನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಜಯದೇವದಲ್ಲಿ ಈಗಾಗಲೇ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಿಸಿದೀವಿ, ಅಲ್ಲಿ ವೈದ್ಯಾಧಿಕಾರಿಗಳು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಮತ್ತಷ್ಟು ದಿನಗಳ ಕಾಲ ಕಸ್ಟಡಿ ಅಂದ್ರೆ ಇವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಬೇಕಾಗಿದೆ. ಜೊತೆಗೆ ಒಂದಷ್ಟು ಡಯಟ್ ಫುಡ್ ಅನ್ನು ಕೂಡ ಅಷ್ಟೇ ಕೊಡುವಂತೆ ಈಗಾಗಲೇ ಅವರು ವೈದ್ಯಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ನ್ಯಾಯಾಂಗ ಬಂಧನಕ್ಕೆ ನೀಡುವಂತದ್ರ ಬದಲು ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಆದೇಶವನ್ನ ಕೊಡಿ ಅನ್ನುವಂತ ಒಂದು ಮನವಿಯನ್ನು ಮಾಡ್ತಾರೆ. ಅದಕ್ಕೆ ಎಗೇನು ಸಿಐಡಿ ಪರ ವಕೀಲರು ಕೂಡ ಒಂದು ಅಬ್ಜೆಕ್ಷನ್ ಅನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಜಯದೇವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಡಿ, ಯಾಕಂದ್ರೆ ನಾವು ಕೂಡ ಅಷ್ಟೇ 2 ದಿನಗಳ ಕಾಲ ಜಯದೇವದಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಇದಾದಂತ ಬಳಿಕ ನಾವು 9 ದಿನಗಳ ಕಾಲ ಕಸ್ಟಡಿಯಲ್ಲಿದ್ದಂತ ವೇಳೆ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆ ಎದುರಾಗ್ಲಿಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಜಯದೇವದಲ್ಲಿ ಟ್ರೀಟ್ಮೆಂಟ್ಗೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತ ಒಂದು ವಾದವನ್ನ ಮಾಡ್ತಾರೆ. ಇದಾದಂತ ಬಳಿಕ ಕೊನೆಯದಾಗಿ 26ನೇ ತಾರೀಕು ಅಂದ್ರೆ ಫೆಬ್ರವರಿ 26ರವರೆಗೂ ಕೂಡ ಅಷ್ಟೇ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶವನ್ನು ಮಾಡ್ತಾರೆ. ಯಾಕಂದ್ರೆ ಫೆಬ್ರವರಿ 26ನೇ ತಾರೀಕಿನಂದು ರೆಗ್ಯುಲರ್ ಡೇಟ್ ಇರುವಂತ ಕಾರಣಕ್ಕೋಸ್ಕರ ಅವತ್ತು ಎಗೇನು ಆರೋಪಿಯನ್ನ ಕಸ್ಟಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅಂತಾನೂ ಕೂಡ ಈಗಾಗಲೇ ಹೇಳಿರುವಂತದ್ದು. ಒಟ್ನಲ್ಲಿ ಈಗಾಗಲೇ ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಫೆಬ್ರವರಿ 26ರಂದು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಕೊಟ್ಟಿದ್ರೆ. ಮತ್ತೊಂದು ಕಡೆ ಮನೆ ಊಟದ ಬಗ್ಗೆ ಕೂಡ ಅಷ್ಟೇ ಒಂದಷ್ಟು ಚರ್ಚೆ ಆಯ್ತು. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಜಡ್ಜ್ ಹೇಳಿರುವಂತದ್ದು ಏನು ಅಂತಂದ್ರೆ ಈಗಾಗಲೇ ಹೈಕೋರ್ಟ್ ಕೂಡ ಅಷ್ಟೇ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿರುವಂತದ್ದು ಯಾವುದೇ ಕಾರಣಕ್ಕೂ ಮನೆ ಊಟ ಕೊಡಬೇಡಿ ಅಂತ ಹೇಳಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನ ನಾನು ಕನ್ಸಿಡರ್ ಮಾಡೋಕ್ ಬರೋದಿಲ್ಲ, ಬದಲಾಗಿ ಮನೆ ಊಟದ ಬದಲಾಗಿ ಡಯಟ್ ಫುಡ್ ಏನಿದೆಯೋ ಅದೇನಾದ್ರೂ ಇಲ್ಲ ವೈದ್ಯಾಧಿಕಾರಿಗಳು ಕೊಡ್ಲೇಬೇಕು ಅನ್ನೋಂತ ವೇಳೆಯಲ್ಲಿ ಪರಪ್ಪನ ಅಗ್ರಹಾರದ ಜೈಲಿರುವಂತ ಜೈಲಾಧಿಕಾರಿ ನೋಡ್ಕೊಂತಾರೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಕೋರ್ಟ್ ಕೂಡ ಅಷ್ಟೇ ಕೊಟ್ಟಿರುವಂತಹದ್ದು. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.